ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಈಗ ಏನು ಬರುತ್ತೆ ನೋಡೋಣ. ಹೀಲಿಂಗ್ ಬರ್ತಾ ಇದೆ, ಮತ್ತೊಂದು ಫ್ಲೆಕ್ಸಿಬಿಲಿಟಿ, ಬಾಟಮ್ನಲ್ಲಿ ಏನಿದೆ ಇಂಟಿಗ್ರಿಟಿ. ಏನೋ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡು ಹಾಗಿದೆ, ಏನೋ ಆ್ಯಕ್ಷನ್ ತಗೋಬೇಕು ಅನ್ನೋದಿದೆ. ನೋಡೋಣ ಇಲ್ಲಿ. ಇದಕ್ಕೆ ಇನ್ನೊಂದು ಕಾರ್ಡ್ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್. I see your side of story. Disagreements. I wish you understood how I feel. ನನಗೇನು ಅನ್ನಿಸ್ತಾ ಇದೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ? ಹಾಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ? ಏನೋ ಮನಸ್ಸಲ್ಲಿ ಬೇಜಾರಿದೆ, ಯಾವ ಕೆಲಸಗಳಾಗ್ತಾ ಇಲ್ಲ, ಏನೋ ಡಿಸಿಷನ್ ತೊಗೊಳಕ್ಕೆ ಅನ್ನಿಸ್ತಾ ಇಲ್ಲ. ಆದ್ರೂ ಕಾನ್ಫಿಡೆಂಟ್ ಆಗಿದ್ದಾರೆ, ಏನೋ ಡಿಸಿಷನ್ ತಗೋಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮಿಬ್ಬರ ಮಧ್ಯೆ ಏನೋ ಜಗಳಗಳು ನಡೆದಿರಬಹುದು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರಬಹುದು. ಅದೆಲ್ಲ ಸದ್ಯದ ಪರಿಸ್ಥಿತಿನಲ್ಲಿ ಹೀಲ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಈಗೀಗ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಾ ಇದ್ದಾರೆ. ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನಿಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಾ ಇದ್ದಾರೆ, ಫ್ಲೆಕ್ಸಿಬಲ್ ಆಗಿದ್ದಾರೆ, ತಾಳ್ಮೆಯಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಇಬ್ಬರ ಮಧ್ಯೆ ಏನೇನೋ ಡಿಸಗ್ರಿಮೆಂಟ್ಸ್ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರಲ್ಲ. ಹಾಗಾಗಿ ನಿಮ್ಮ ಪರಿಸ್ಥಿತಿನ ಅವರು ಈಗೀಗ ಅರ್ಥ ಮಾಡ್ಕೋತಾ ಇದ್ದಾರೆ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಪರಿಸ್ಥಿತಿ ಬಗ್ಗೆ, ಮುಂದೆ ಏನು ಮಾಡಬಹುದು ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನು ಹೇಳ್ತಾರೆ. ಇಲ್ಲೊಂದು ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೆ ಪೇಜ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು 6 ಆಫ್ ವ್ಯಾಂಡ್ಸ್, ಮತ್ತೊಂದು 6 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ಹೈ ಪ್ರೀಸ್ಟೆಸ್ ಇದೆ. ಆದ್ರೂ ಏನೋ ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಮಾತಿಲ್ಲ, ಏನೂ ಮೆಸೇಜ್ ಇಲ್ಲ, ಫೋನ್ ಕಾಲ್ಸ್ ಇಲ್ಲ, ಸೈಲೆಂಟಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಬ್ಬರ ಮಧ್ಯೆ ಏನೋ ಸೋಲ್ಮೇಟ್ ಕನೆಕ್ಷನ್ ಇದೆ, ಅದರಿಂದ ನೀವಿಬ್ಬರು ಮೀಟ್ ಆಗಿದ್ದೀರಾ. ಏನೋ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ನಡುವೆ ಏನೋ ಸಿಟ್ಟಿದೆ, ಪರಿಸ್ಥಿತಿ ಬಗ್ಗೆ ಬೇಜಾರಿದೆ, ಹಾಗೆ ಏನೋ ಒಂಟಿ ಅನ್ನಿಸ್ತಾ ಇದೆ. ಒಳ್ಳೆ ಜಾಬ್ ಇದೆ, ಲೈಫಲ್ಲಿ ಖುಷಿಯಾಗಿರೋಕ್ಕೆ ಎಲ್ಲ ಇದೆ, ಆದರೆ ನಿಮ್ಮ ಬಗ್ಗೆ ಯೋಚನೆಗಳಿದೆ. ಆಗಾಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಪರಿಸ್ಥಿತಿಗಳ ಕಾರಣ ಏನೂ ಸಾಧ್ಯ ಆಗ್ತಾ ಇಲ್ಲ. ನಾನು ಅಂದ್ಕೊಂಡ ಕೆಲಸ ಏನೂ ಆಗ್ತಾ ಇಲ್ಲ, ಆದ್ದರಿಂದ ಭೇಟಿ ಮಾಡಿ ಏನು ಪ್ರಯೋಜನ, ನಾನು ಏನು ಮಾತಾಡೋದು, ಏನು ಹೇಳೋದು, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಹೇಳ್ಕೊಳ್ಳಾರ್ದಂಥ ಮಾತುಗಳಿದೆ, ಭಾವನೆಗಳಿದೆ, ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಯಾಕೋ ಮನಸ್ಸಾಗ್ತಾ ಇಲ್ಲ, ಏನೂ ಬೇಡ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ನಿಮ್ಮ ಎನರ್ಜಿ ಏನಿದೆ. ಇಲ್ಲೊಂದು 4 ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲೊಂದು 10 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು ಏಸ್ ಆಫ್ ಪೆಂಟಿಕಲ್ಸ್ ಇದೆ, ಇಲ್ಲೊಂದು ಮ್ಯಾಜಿಷಿಯನ್ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲೊಂದು ಅಟ್ರಾಕ್ಷನ್ ಇದೆ. ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ, ಏನೋ ಇಬ್ಬರ ಮಧ್ಯೆ ಫೀಲಿಂಗ್ಸ್ ಇದೆ, ತುಂಬ ದಿನದ ಪರಿಚಯ ಇದೆ, ಮರೆಯೋಕ್ಕಾಗ್ತಾ ಇಲ್ಲ ಅಥವಾ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ, ಆದರೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಅನ್ನೋದಿಲ್ಲಿದೆ. ಹಾಗೆ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ, ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ, ಯಾವಾಗಲೂ ಅವ್ರು ನೆನಪಾಗ್ತಾ ಇರುತ್ತೆ. ಆದರೆ ಈ ಕನೆಕ್ಷನಲ್ಲಿ 100% ಎಫರ್ಟ್ಸ್ ಇದೆ ನಿಮ್ಮದು. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಆದ್ರೂ ನೀವು ಸೋಲ್ತಾ ಇದ್ರಿ. ಅದಕ್ಕೋಸ್ಕರ ಈ ಕನೆಕ್ಷನ್ನ ನಿಮಗೆ ಬಿಡೋಕೆ ಇಷ್ಟ ಇಲ್ಲ.
ಅಷ್ಟು ದಿನದಿಂದ ಬೆಳೆದಂಥ ಆತ್ಮೀಯತೆನ ಒಂದೇ ಸರಿ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಹೇಗೆ ಬಿಟ್ಕೊಡೋದು, ಆ ಥರ ನಿಮ್ಗನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಫ್ಯಾಮಿಲಿ ಪರ್ಸನ್ ಆಗಿರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸು ಇರಬಹುದು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ, ನೀವೊಂದು ಡಿವೋಟೆಡ್ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇದೆ. ಅವರ ಪರಿಸ್ಥಿತಿ ಸುಧಾರಿಸೋ ತನಕ ನಾನು ವೆಯ್ಟ್ ಮಾಡ್ತೀನಿ ಅನ್ನೋ ಒಂದು ತಾಳ್ಮೆ ಇದೆ ನಿಮ್ಮಲ್ಲಿ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸಿಂದ ಏನು ಬರುತ್ತೆ, ಏನು ಹೇಳ್ತಾರೆ. ಇಲ್ಲೊಂದು ಫೂಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಬರ್ಡನ್ ಇದೆ, ಇಲ್ಲೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ, ಹಾಗೆ ಲೆಟ್ಟಿಂಗ್ ಗೋ, ಮತ್ತೊಂದು ಗಿಲ್ಟ್ ಇದೆ. ಇಲ್ಲಿ ಕಂಪ್ಯಾರಿಸನ್ ಬರ್ತಾ ಇದೆ. ಹಿಂದೆ ಒಂದು ಕಾಲದಲ್ಲಿ ತುಂಬ ಸಂತೋಷವಾಗಿದ್ರಿ, ಖುಷಿಯಾಗಿದ್ರಿ. ಮುಂದೆ ಈ ಥರ ಎಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ. ಈಗ ಏನೋ ಅನ್ಸರ್ಟೇನಿಟಿ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ ಅಥವಾ ಬಿಡೋಕ್ಕೂ ಆಗ್ತಾ ಇಲ್ಲ. ಮನಸ್ಸು ಭಾರ ಆಗಿದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ನಾವು ಯಾಕಾದರೂ ಭೇಟಿಯಾದ್ವೋ, ಇದೆಲ್ಲ ಯಾಕೆ, ಆ ಒಂದು ಯೋಚನೆ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಹಾಗೆ ಕಾನ್ಷಿಯಸ್ನೆಸ್ ಇದೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಮನಸ್ಸಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀನಿ, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಏನೇನೋ ಅವರು ನಿಮಗೆ ಪ್ರಾಮಿಸ್ಗಳು ಮಾಡಿರಬಹುದು, ಆದರೆ ಅದನ್ನ ಈಗ ನಡ್ಸ್ಕೊಡೋಕ್ಕಾಗ್ತಾ ಇಲ್ಲ. ಆ ಒಂದು ರಿಗ್ರೆಟ್ಸ್ ಇಲ್ಲಿ ಕಾಣ್ತಾ ಇದೆ. ಒಂದೊಂದ್ಸರಿ ನಾವು ಅಂದ್ಕೊಂಡಂಗೆ ಎಲ್ಲ ಆಗಲ್ಲ, ಆದರೆ ಹಾಗೆ ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದಲ್ಲ ಒಂದಿನ ಇದು ಸರಿಯಾಗುತ್ತೆ, ಈ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ, ಏನು ಮೆಸೇಜ್ ಕೊಡ್ತಾರೆ ಕೇಳೋಣ. ಇಲ್ಲೊಂದು ನೇಚರ್ ಬರ್ತಾ ಇದೆ, ಮತ್ತೊಂದು ಇಂಟಿಗ್ರಿಟಿ, ಹಾಗೆ ಜೆಂಟಲ್ನೆಸ್, ಮತ್ತೊಂದು ಫ್ರೆಂಡ್ಶಿಪ್. ಫೈನಲ್ ಕಾರ್ಡ್ ಸೇಕ್ರೆಡ್ ಸ್ಪೇಸ್. ಬಾಟಮ್ನಲ್ಲಿ ಏನಿದೆ, ಹ್ಯಾಪಿನೆಸ್ ಬರ್ತಾ ಇದೆ. ಇಮೆನ್ಸ್ ಡಿಲೈಟ್ ಕ್ಯಾನ್ ಬಿ ಫೌಂಡ್ ಹಾಗೆ ಬರ್ತಾ ಇದೆ ಇಲ್ಲಿ. ಮುಂದೆ ಹ್ಯಾಪಿನೆಸ್ ಇದೆ, ಸಂತೋಷ ಇದೆ. ಸ್ವಲ್ಪ ಕಾಲ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಇಲ್ಲೊಂದು ಸೀಕ್ರೆಟ್ ಸ್ಪೇಸ್ ಇರುತ್ತೆ, ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆದರೆ ಇದೊಂದು ಜೆಂಟಲ್ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ಇದೆ. ಸಾಧಾರಣವಾಗಿ ಮುಂದುವರಿಯುತ್ತೆ, ಆದರೆ ಫ್ರೆಂಡ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿದೆ ಇಬ್ಬರಲ್ಲೂ. ಆಗಾಗ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಇಬ್ಬರೂ ದೂರ ಇದ್ರೂ ಒಂದು ಕಂಪ್ಲೇಂಟ್ಸ್ ಇಲ್ಲ, ಏನೂ ಮಾತುಕತೆ ಇಲ್ಲ. ಆಗಾಗ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಅಲ್ಲೊಂದು ಸೀಕ್ರೆಟ್ ಸ್ಪೇಸ್ ಇರುತ್ತೆ. ಆದರೆ ಈ ಕನೆಕ್ಷನ್ ಸ್ಟಾಪ್ ಆಗಲ್ಲ ಅನ್ನೋದಿದೆ. ಸ್ಲೋ ಆಗಿ ಮೂಮೆಂಟ್ಸ್ ಇದೆ. ಫೈನಲಿ ಇಲ್ಲೊಂದು ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ನಿಮಗೆ. ಇವತ್ತಿನ ದಿವಸ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರಂತ ಎಕ್ಸ್ಪ್ರೆಸಿವ್ ಆಗಿಲ್ಲ, ಒಂದು ಡ್ರೀಮಿ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಏನೋ ಆ್ಯಕ್ಷನ್ ತಗೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಬ್ಲಾಕೇಜಸ್ ಇದೆ. ಪರಿಸ್ಥಿತಿ ಅಂತ ಸರಿಯಾಗಿಲ್ಲ ಆಗಿರೋದ್ರಿಂದ ಮನಸ್ಸಲ್ಲಿ ಏನೋ ಬರ್ಡನ್ ಇದೆ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಫೈನಲ್ ಆಗಿ ಈ ಒಂದು ಕನೆಕ್ಷನ್ನಲ್ಲಿ ಸಂತೋಷ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.